ನಮಸ್ಕಾರ ಸ್ನೇಹಿತರೆ ಕೆಇಎ ನೋಟಿಫಿಕೇಶನ್ ಆಗಿದೆ. ಏನು 750 ಹುದ್ದೆಗಳಿದ್ವು, ಅದನ್ನ 670ಕ್ಕೆ ಇಳಿಸಿದ್ದಾರೆ. ನಮ್ದು 5 ನಿಗಮ ಮಂಡಳಿಗಳಲ್ಲಿ 1 ನಿಗಮ ಮಂಡಳಿ ಕ್ಯಾನ್ಸಲ್ ಆಗಿದೆ. 4 ನಿಗಮ ಮಂಡಳಿಗಳ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳಿಗೆ ಕೊಟ್ಟಿದ್ದಾರೆ. ನೋಡಿ ಯಾವ ನಿಗಮ ಮಂಡಳಿಗಳು ಸರ್ಕಾರಿ ಹುದ್ದೆಗಳು ಅಂತಂದ್ರೆ, ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತದಲ್ಲಿ 26 ಹುದ್ದೆಗಳಿದೆ. ರಾಜ್ಯ ಆಹಾರ ನಾಗರಿಕ ಸರಬರಾಜು ನಿಗಮದಲ್ಲಿ 386 ಇದೆ. ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ 186 ಇದೆ. ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ 72 ಹುದ್ದೆಗಳಿದೆ. ಅಂಡ್ ಈ ಹುದ್ದೆಗಳಿಗೆ ಏನು ಅಧಿಸೂಚನೆ ಅವರು ಕೊಟ್ಟಿದ್ದಾರೆ. ಇದರಲ್ಲಿ ಸ್ಯಾಲರಿ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ, ಸೊ ಎಲ್ಲ ಡಿವೈಡ್ ಮಾಡಿದ್ದಾರೆ. ಇನ್ನು ಇದರ ಡೀಟೇಲ್ ನೋಟಿಫಿಕೇಶನ್, ಈಗ ಫಾರ್ ಎಕ್ಸಾಂಪಲ್, ಈಗ ಸಹಾಯಕ ವ್ಯವಸ್ಥಾಪಕರು, ತಾಂತ್ರಿಕ, ಟೆಕ್ನಿಕಲ್, ನಾನ್ ಟೆಕ್ನಿಕಲ್, ಗ್ರೂಪ್ ಬಿ, ಗ್ರೂಪ್ಸ್ ಮತ್ತೆ ಗ್ರೂಪ್ ಸಿ, ಹಿರಿಯ ಸಹಾಯಕರು, ಓಕೆ, ಕಿರಿಯ ಸಹಾಯಕರು, ಏನು ನಾವು FDA ಅಂತ ಏನ್ ಕರಿತೀವಿ, ಹಿರಿಯ ಲೆಕ್ಕ ಸಹಾಯಕರು, ಓಕೆ, ಹಿರಿಯ ಲೆಕ್ಕ ಸಹಾಯಕರು. ಸೊ ಇದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಹುದ್ದೆಗಳು. ಅಂದ್ರೆ ಇದ್ರದ್ದು ಏನು ಕ್ಯಾಟಗರಿ ವೈಸ್ ಇದೆ. ಅಂದ್ರೆ 2A ಗೆಷ್ಟು, 2B ಗೆಷ್ಟು, ಓಕೆ, ಕ್ಯಾಟಗರಿ 1 ಗೆಷ್ಟು, SC ಗೆಷ್ಟು, ST ಎಷ್ಟು, ಇದನ್ನು ಬಿಟ್ಟಿಲ್ಲ. ಓಕೆ, ಇದನ್ನು ಬಿಡ್ತಾನೆ. ನಾಳೆಯಿಂದ ಅಪ್ಲಿಕೇಶನ್ಸ್ ನೀವು ಹಾಕ್ಬೋದು. ನೋಡಿ ಎಲ್ಲಾ ಹುದ್ದೆಗಳು ಇಲ್ಲಿ ಕೊಟ್ಟಿದ್ದಾನೆ ಯಾವ್ದು ಅಂತ. ಒಂದಷ್ಟು ಟೆಕ್ನಿಕಲ್, ಮೆಕ್ಯಾನಿಕಲ್ ಸೇಲ್ಸ್ ಇಂಜಿನಿಯರ್, ಎಲೆಕ್ಟ್ರಿಕಲ್ ಸೇಲ್ಸ್ ಇಂಜಿನಿಯರ್, ಸಿವಿಲ್ ಸೇಲ್ಸ್ ಇಂಜಿನಿಯರ್, ಸೊ ತುಂಬಾ ಹುದ್ದೆಗಳು ಇವೆ. ಸೊ 670ಕ್ಕಿಂತ ಹೆಚ್ಚು ಹುದ್ದೆಗಳು ಇವೆ. ಇದ್ರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂದ್ರೆ, ನೀವು ನಾಳೆಯಿಂದ 23/6, ಇವತ್ತು ಏನು ವಿಡಿಯೋ ನೋಡ್ತಾ ಇರಿ 22ನೇ ತಾರೀಕು, 23/6 ಅಪ್ಲೈ ಮಾಡ್ಬೋದು. ಇದರ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಶನ್ ಅಂದ್ರೆ ಏನ್ ವಿದ್ಯಾರ್ಹತೆ ಇರಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ ಏನು, ಓಕೆ, ಮತ್ತೆ ಕ್ಯಾಟಗರಿ ವೈಸ್ ವಯೋಮಿತಿ ಏನಿರುತ್ತೆ ಒಂದೊಂದು ಇದ್ರಲ್ಲೂ ಯಾವುದು ಹುದ್ದೆಗಳಿಗೆ, ಹಾಗೆ ವರ್ಗೀಕರಣ, ವರ್ಗವಾರು ವರ್ಗೀಕರಣ ಅಂತಂದ್ರೆ SC ಗೆಸ್ಟ್ ಪೋಸ್ಟ್ ಇದೆ, SC ಗೆಸ್ಟ್ ಇದೆ, ಕ್ಯಾಟಗರಿ GM ಗೆಸ್ಟ್ ಇದೆ, ವುಮನ್ ಗೆಸ್ಟ್ ಇದೆ. ಸೊ ಇದೆಲ್ಲ ಡೀಟೇಲ್ ಆಗಿ ಕೊಡ್ತಾನೆ ಸ್ನೇಹಿತರೆ. ಯಾವಾಗ ಕೊಡ್ತಾನೆ ಡೀಟೇಲ್ ನೋಟಿಫಿಕೇಶನ್? ಟುಮಾರೋ 23/6. ಅಂಡ್ ನಾಳೆ ಮಧ್ಯಾಹ್ನ ದಿನ ನೀವು ಆನ್ಲೈನ್ ಲಿಂಕ್ ಕೂಡ KEA ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇವೆಲ್ಲ ನೋಡಿದ್ರೆ ನಿಮಗೆ ಒಂದು ಊಹೆ ಮಾಡ್ಕೋಬಹುದು ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ. ಸರ್, ಗ್ರೂಪ್ ಬಿ, ಗ್ರೂಪ್ ಸಿ ಎರಡೂ ಕೂಡ ನಿಮ್ಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿ KEA ಇಂದ ಕರ್ನಾಟಕ ಸ್ಟೇಟ್ ಸೀಟ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಎಕ್ಸಾಮ್ ನಡೀತು, ಸೀಡ್ ಅಸಿಸ್ಟೆಂಟ್ ಮ್ಯಾನೇಜರ್ ಎಕ್ಸಾಮ್ ನಡೀತು. ಸೊ ಇವೆಲ್ಲ ಪೇಪರ್ 1 ಪೇಪರ್ 2 ಇದೆ. ಇವಾಗ ಎಲ್ಲಾ ಪೇಪರ್ಗಳು ನಿಮ್ಗೆ ಗ್ರೂಪ್ ಬಿ ಮತ್ತೆ ಎಸ್ಪೆಷಲಿ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳೇನ ಕಂಡಕ್ಟ್ ಆಗ್ತಾ ಇದಾವೆ. ಇವೆಲ್ಲ ಪೇಪರ್ 1 ಪೇಪರ್ 2 ಎರಡು ಪೇಪರ್ಗಳಿರ್ತವೆ. ಸೊ ಪೇಪರ್ 2 ಕಮ್ಯುನಿಕೇಶನ್ ಪೇಪರ್ ಆಗಿರುತ್ತೆ, ಅಂದ್ರೆ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇರುತ್ತೆ. ಪೇಪರ್ 1 GK ಇರುತ್ತೆ. GK ಅಂತಂದ್ರೆ ಅದ್ರ ಜೊತೆಗೆ ಆಪ್ಟಿಟ್ಯೂಡ್ ಇರುತ್ತೆ. ಆಪ್ಟಿಟ್ಯೂಡ್ ಅಂದ್ರೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಇನ್ನೊಂದಷ್ಟು ಇದನ್ನ ರೀಸನಿಂಗ್ ಇರುತ್ತೆ, ಓಕೆ, ಹೇಳಿಕೆ, ತೀರ್ಮಾನ, ಈ ತರದ್ಗಳಿರ್ತವೆ. ಸೊ ಈ ಪ್ಯಾಟರ್ನ್. ಸೊ ಆಲ್ರೆಡಿ ಇದನ್ನೆಲ್ಲ ನಾವು ಎಕ್ಸಾಮ್ ಆಗಿರೋ ಒಂದು ಪೇಪರ್ನು ಕೂಡ ಅನಲೈಸ್ ಮಾಡಿದೀವಿ. ತಲೆ ಕೆಡ್ಸ್ಕೊಳ್ಳೋದು ಬೇಡ. ಪೇಪರ್ 1 ಪೇಪರ್ 2 ಇರುತ್ತಾ. ಈಗ ಟೆಕ್ನಿಕಲ್ ಇದೆ, ಟೆಕ್ನಿಕಲ್ ಏನಿರುತ್ತೆ, ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್, ಅವ್ರಿಗೆ ಟೆಕ್ನಿಕಲ್ ಎಕ್ಸಾಮ್ ಕೇಳ್ತಾನ ಅಥವಾ ಜನರಲ್ ಎಕ್ಸಾಮ್ ಕೇಳ್ತಾನ. ಪೇಪರ್ 1 ಪೇಪರ್ 2 ತರ GK ಮತ್ತೆ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಕೇಳ್ತಾನ. ಸೊ ಇದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಬಟ್ ಅಂದಾಜು KEA ಇಂದ ಬೇರೆ ಬೇರೆ ಎಕ್ಸಾಮ್ ರೀಸೆಂಟ್ ಆಗಿ ಏನಾಗಿದ್ದಾವೆ, ಸೊ ಈ ಪ್ಯಾಟರ್ನ್ ಇರುತ್ತೆ. ನಾವೇನು ಗ್ರೂಪ್ ಸಿ ಪ್ಯಾಟರ್ನ್ ಓದ್ತೀವಿ, ಪೇಪರ್ 1 GK ಅಂಡ್ ಪೇಪರ್ 2 ನಿರ್ದಿಷ್ಟ ಪದ್ಧತಿ ಕಮ್ಯುನಿಕೇಶನ್ ಪೇಪರ್ ಅಂತ. ಈ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇರುತ್ತೆ. ಈ ಪ್ಯಾಟರ್ನ್ ಆಲ್ಮೋಸ್ಟ್ ಇರುತ್ತೆ. ಬಟ್ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಎನಿವೇಸ್ ಅವರೇ ಕೊಡ್ತಾರೆ, ನಾಳೆ ಡೀಟೇಲ್ ನೋಟಿಫಿಕೇಶನ್ ಕೊಡ್ತಾರೆ. ಅವಾಗ ಅದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ, ಲಿಂಕ್ಸ್ ಕೂಡ ಕೊಡ್ತೀನಿ. ಸೊ ಇದನ್ನ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಈ ಒಂದು PDF ನ ಹಾಕಿದೀವಿ, ಚೆಕ್ಔಟ್ ಮಾಡಿ. ಅಂಡ್ ಇದಕ್ಕೆ ಸಕ್ಸಸ್ ಸರಣಿ ಏನು, ನೀವ್ ಏನ್ ಮಾಡ್ಬೇಕು ಸರ್? ನಿಮ್ಮ ಹತ್ರ ಬುಕ್ಸ್ ಗಳಿದ್ರೆ ಅಗೇನ್ ನೀವು ಆಲ್ರೆಡಿ ಪ್ರಿಪೇರ್ ಆಗಿ 2-3 ವರ್ಷದಿಂದ ಆಗ್ತಿರೋ ತೊಂದ್ರೆ ಇದೆ. ಈಗ ಪ್ರಿಪೇರ್ ಆಗ್ತಾ ಇರೋರು ಬುಕ್ಸ್ ತಗೊಂಡು ಓದಬೇಕು, ಮಾಡಬೇಕು. ಓಕೆ, 2 to 3 months ನಿಮಗೆ ಗ್ಯಾಪ್ ಕೊಟ್ಟಿರ್ತಾನೆ, ಎಕ್ಸಾಮ್ಗೆ 3 months ಗ್ಯಾಪ್ ಕೊಟ್ಟಿರ್ತಾನೆ. ಸೊ ಏನಿಲ್ಲ, ನಮ್ಮ GK ಸರಣಿ ಇದೆ. ಇದ್ರಲ್ಲಿ ನಿಮ್ಗೆ 100ಕ್ಕಿಂತ ಹೆಚ್ಚು ವಿಡಿಯೋಗಳು ಸಿಗುತ್ತದೆ. KPSC ಗ್ರೂಪ್ ಸಿ ಗೋಸ್ಕರ ಮಾಡಿರ್ತಕ್ಕಂತ ವಿಡಿಯೋ ಪ್ಲೇ ಲಿಸ್ಟ್ ಏನಿದೆ, FDA, SDA, JEE, AE ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, GK ಎಲ್ಲ ಸಿಗುತ್ತೆ. ಇದ್ರಲ್ಲಿ 100ಕ್ಕಿಂತ ಹೆಚ್ಚು ವಿಡಿಯೋಗಳಿವೆ. ಅದೊಂದೇ ಅಲ್ಲ, ಗ್ರೂಪ್ ಸಿ ಗೆ ಇನ್ನೊಂದು ಸ್ಪೆಷಲಿಸ್ಟ್ ವಿಡಿಯೋ ಮಾಡಿದೀವಿ. ಹಾಗೆ GK ಎಕ್ಸ್ಪೆಕ್ಟೆಡ್ ಅಂತ ಮಾಡಿದೀವಿ. ಇದ್ರಲ್ಲೂ ಕೂಡ ನಿಮ್ಗೆ 60ಕ್ಕಿಂತ 80 ವಿಡಿಯೋಗಳು ಸಿಗುತ್ತೆ. ಅಂದ್ರೆ ಇಲ್ಲಿ ಎಲ್ಲಾ GK ಪೇಪರ್ಗಳು, ಅಂದ್ರೆ ಅದು ಜಿಯೋಗ್ರಫಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಜನರಲ್ ಸೈನ್ಸ್ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು. ಸೊ ಇವನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಹಾಗೆ ಗ್ರೂಪ್ ಸಿ GK ಗೆ ಸಂಬಂಧಪಟ್ಟಂತೆ ಕನ್ನಡ, ಇಂಗ್ಲಿಷ್ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಇವೆಲ್ಲ ಪ್ಲೇ ಲಿಸ್ಟ್ ಗಳು ನೀವು ರೆಫರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಅಂಡ್ ಯು ವಿಲ್ ಗೆಟ್ ಎ ಸಕ್ಸಸ್. ಅಂಡ್ ರಿಪೀಟೆಡ್ಲಿ ನೀವು ರೆಫರ್ ಮಾಡ್ಬೇಕಾಗತ್ತೆ.
ನೋ ನೀಡ್ ಟು ವರಿ, ನಾ ಇದೆಲ್ಲ ಲಿಂಕ್ಸ್ ಕೊಟ್ಟಿರ್ತೀನಿ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಅಂಡ್ ಡೀಟೇಲ್ ನೋಟಿಫಿಕೇಶನ್ ಬಂದ ತಕ್ಷಣ ಅದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡೋಣ ಸ್ನೇಹಿತರೆ. ಮತ್ತೆ ಹೆಂಗೆ ಸಕ್ಸಸ್ ಕಾಣಬೇಕು, ಟೈಮ್ ಟೇಬಲ್ ಯಾವ ತರ ಓದ್ಕೋಬೇಕು ಎಲ್ಲ ಡೀಟೇಲ್ ಆಗಿ ಮಾಡೋಣ. ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬಿಡಿ, ಅಲ್ಲಿ ನಾನು ನಿಮಗೆ ಅಪ್ಲೈ ಮಾಡಕ್ಕೆ ಲಿಂಕು ಅದು ಆಕ್ಟಿವೇಟ್ ಆದ ತಕ್ಷಣ ನಿಮ್ಗೆ ಶೇರ್ ಮಾಡ್ತೀವಿ ಅಪ್ಲೈ ಲಿಂಕು. ಓಕೆ, ಟೆಲಿಗ್ರಾಮ್ ಲಿಂಕು ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪುನೀತ್ ಫೋರಂ ಅಂತ ನೀವು ಸರ್ಚ್ ಮಾಡಿದ್ರು ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಸಿಗ್ತದೆ, ಜಾಯ್ನ್ ಆಗ್ಬೋದು. ಸೊ ಡೀಟೇಲ್ ನೋಟಿಫಿಕೇಶನ್ ಬಂದ ಮೇಲೆ ಎಕ್ಸಾಮ್ ಪ್ಯಾಟರ್ನ್ ಯಾವ್ದಕ್ಕೆ ಏನೇನಿದೆ, ಏನೇನು ಓದಬೇಕು, ಬುಕ್ಸ್ ಬೇಕು ಅನ್ನೋ ಬುಕ್ಸ್ ಲಿಸ್ಟ್ ಇವೆಲ್ಲ ಡೀಟೇಲ್ ಆಗಿ ನಾವು ಆ ಒಂದು ಡೀಟೇಲ್ ನೋಟಿಫಿಕೇಶನ್ ಬಂದ್ರೆ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಅಂಡ್ ಇಟ್ ಇಸ್ ಗುಡ್ ನ್ಯೂಸ್, ಯು ಸ್ಟಾರ್ಟ್ ಟು ಪ್ರಿಪೇರ್. ಇವತ್ತಿಂದಲೇ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿ ಎಕ್ಸಾಮ್ಗೆ ಸ್ನೇಹಿತರೆ.